ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಂಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವು ಬ್ರಹ್ಮನಂತೆ ಸೃಷ್ಟಿಕರ್ತನು. ಅಂದರೆ ಗುರುವು ನಮ್ಮ ಜೀವನವನ್ನು ನಿರ್ಮಿಸುತ್ತಾರೆ, ನಮಗೆ ಜ್ಞಾನವನ್ನು ನೀಡುತ್ತಾರೆ. ಗುರುವು ವಿಷ್ಣುವಿನಂತೆ ಪೋಷಕರು. ಗುರುವು ನಮ್ಮನ್ನು ಪೋಷಿಸುತ್ತಾರೆ, ನಮ್ಮ ಜೀವನದ ಮಾರ್ಗವನ್ನು ಸುಧಾರಿಸುತ್ತಾರೆ. ಗುರುವು ಶಿವನಂತೆ ಸಂಹಾರಕರು. ಗುರುವು ನಮ್ಮ ಅಜ್ಞಾನವನ್ನು ಅಂತ್ಯಗೊಳಿಸುತ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪರಾದ ಸಾಕ್ಷಾತ್ ಪರಬ್ರಹ್ಮರಿಗೆ ನನ್ನ ನಮಸ್ಕಾರಗಳು. ಸಂಸ್ಕೃತ ಭಾಷೆಯಲ್ಲಿ ಗು ಎಂದರೆ ಅಂಧಕಾರ ಅಥವಾ ಅಜ್ಞಾನ. ರು ಎಂದರೆ ಕಳೆಯುವವ, ಅಂದರೆ ದೂರ ಮಾಡುವವ ಎಂದರ್ಥ. ಅಜ್ಞಾನವನ್ನು ದೂರ ಮಾಡುವವರೇ ಗುರು ಎಂದು ನಮ್ಮ ಸನಾತನ ಧರ್ಮ ಸಾರುತ್ತದೆ. ಆಷಾಢ ಮಾಸದ ಪೌರ್ಣಮಿಯ ದಿನ ನಾವು ಗುರು ಪೌರ್ಣಮಿಯನ್ನು ಆಚರಿಸುತ್ತೇವೆ. ಈ ದಿನ ಅತಿ ಮಂಗಳಕರವಾದ ದಿನ. ನಮಗೆ ವಿದ್ಯಾಬುದ್ಧಿಯನ್ನು ನೀಡಿ ಮುನ್ನಡೆಸಿದ ಗುರುವನ್ನು ನೆನೆಯುವ ದಿನ. ಈ ದಿನವನ್ನು ಮಹರ್ಷಿಯಾದ ವೇದವ್ಯಾಸರ ನೆನಪಿಗಾಗಿ ನಾವು ಆಚರಿಸಿಕೊಳ್ಳುತ್ತೇವೆ. ವೇದಗಳನ್ನು 4 ಭಾಗಗಳಾಗಿ ವಿಭಜಿಸಿ ನಮಗೆ ನೀಡಿದವರು, 18 ಪುರಾಣಗಳನ್ನು ಬರೆದವರು, ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ನಮಗೆ ನೀಡಿದವರು, ದತ್ತಾತ್ರೇಯ ಗುರುಗಳಿಗೂ ವಿದ್ಯೆಯನ್ನು ನೀಡಿದವರೂ ಆದ ಕೃಷ್ಣ ದ್ವೈಪಾಯನ ವ್ಯಾಸ ಮಹರ್ಷಿಯವರನ್ನು ನೆನೆಯುವ ದಿನ. ಗುರುಭ್ಯೋ ನಮಃ.